ಹಾಯಾಗಿ ಕುಳಿತಿರು ನೀನು ರಾಣಿಯ ಹಾಗೆ ಮಹಾರಾಣಿಯ ಹಾಗೆ ಆಯಾಸ ಪಡದಿರು ಇನ್ನು ಕೂಗುತ್ತ ಹೀಗೆ. ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಎಲ್ರಿಗೂ ನಮ್ಮತ್ತೆ ಮಾಡೋ ರೆಸಿಪಿಲಿ ಒಂದು ಪಲ್ಯ ನನ್ನ ಫೇವ್ರೇಟ್ ಇದೆ, ಅದನ್ನು ತೋರಿಸೋಣ ಅಂತ. ಓಕೆ, ಹಲೋ ಇದು ಯಾವುದೇ ಥರ ಫುಡ್ ವ್ಲಾಗಲ್ಲ, ಸ್ಕ್ರೋಲ್ ಅಪ್ ಮಾಡಬೇಡಿ. ಯುನೀಕ್ ರೆಸಿಪಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ತೋರಿಸ್ತಿದ್ದೀನಿ. ಹಾಗೆ ಒಂದು ಟಿಪ್ ಹೇಳ್ತಿದ್ದಾರೆ ನಮ್ಮತ್ತೆ. ಈ ಪಲ್ಯ, ಇದು ಮೆಂತ್ಯ ಪಲ್ಯ ಸ್ವಲ್ಪ ಕಹಿ ಅನಿಸುತ್ತೆ. ಇಲ್ಲಿ ಬೆಂಗಳೂರಲ್ಲಿ ಸಿಗೋದೆಲ್ಲ ತುಂಬ ಬಲ್ತಿರುತ್ತೆ, ಕಹಿ ಅನಿಸುತ್ತೆ ಮಾಡಾದ್ಮೇಲೆ. ಸೊ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ 1 ನಿಮಿಷ ಬಿಟ್ಟರೆ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಅದನ್ನು ಸ್ವಲ್ಪ ರಸ ಹಿಂಡಿ ಪಲ್ಯ ಮಾಡಿದಾಗ ಸ್ವಲ್ಪ ಕಹಿ ಕಮ್ಮಿ ಆಗುತ್ತೆ ಅಂತ ಒಂದು ಹೇಳ್ತಿದ್ದಾರೆ ನಮ್ಮತ್ತೆ. ಬನ್ನಿ ಹೇಗೆ ಮಾಡ್ತಾರೆ ನೋಡೋಣ. ರುಚಿ ರುಚಿ ಪಲ್ಯನ ಬಿಸಿ ಬಿಸಿ ಪಲ್ಯನ ಹೇಳಿ ಕೊಡುವ ನಾವು, ಓ ಮಾಡಿಕೊಳ್ಳಿ ನೀವು. ಮಾಮೂಲಿ ಎಣ್ಣೆ, ಆನಿಯನ್ಸ್ ಹಾಕಬೇಕು, ಫ್ರೈ ಮಾಡಬೇಕು. ಸ್ಟಾರ್ಟಿಂಗ್ ಅದೇ ಅಲ್ವಾ. ಈ ಫ್ರೈ ಆದಮೇಲೆ ಒಂದೇನೆಂದರೆ ಇದು ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಜೀರಿಗೆ ಈ 3 ಸ್ವಲ್ಪ ಕುಟ್ಟಿ ಅದನ್ನು ಹಾಕಬೇಕು. ಅದೇ ಖಾರಕ್ಕೆ ಮೆಣಸಿನ್ಕಾಯಿ ಯೂಸ್ ಮಾಡೋದು. ಇಲ್ಲಿ ಜೀರಿಗೆ ಕುಟ್ಟೋದ್ರಿಂದ ಟೇಸ್ಟ್ ಒಂಥರ ಡಿಫ್ರೆಂಟ್ ಅನಿಸುತ್ತೆ. ಬಿಜಾಪುರ ಕಡೆ ಇದೇ ಥರ ಹಾಕೋದು. ಆಲ್ಮೋಸ್ಟ್ ಎಲ್ಲ ಸೊಪ್ಪಿನ ಪಲ್ಯಗಳಿಗೆ ಬೆಳ್ಳುಳ್ಳಿ, ಜೀರಿಗೆ, ಉಪ್ಪು, ಮೆಣಸಿನ್ಕಾಯಿ ಕುಟ್ಟಿ ಒಗ್ಗರಣೆಗೆ ಹಾಕಿ ನೆಕ್ಸ್ಟ್ ಯಾವ ಪಲ್ಯ ಬೇಕೋ, ಯಾವ ಸೊಪ್ಪಿನ ಪಲ್ಯ ಬೇಕೋ ಅದು ಹಾಕ್ಕೊಂಡು ಪಲ್ಯ ಮಾಡ್ಕೊತಾರೆ. ಅಷ್ಟು ಕೊಬ್ಬರಿ ಹಾಕೋಂಗಿದ್ರೆ ಹಾಕ್ಬೋದು, ತುಂಬ ಕಮ್ಮಿ ಕೊಬ್ಬರಿ ಬಳಸೋದು. ಲಾಸ್ಟಿಗೆ ಕೊಬ್ಬರಿ ತುರಿ ಹಾಕ್ಬೋದು. ಆಲ್ಮೋಸ್ಟ್ ಆ ಕಡೆ ಕಾಯಿ ಬಳಸೋದೇ ಇಲ್ಲ. ಕಾಯಿ ಬಳಸಲಿಲ್ಲ ಅಂದರೂ ಸ್ವಲ್ಪ ಟೇಸ್ಟಿ ಪಲ್ಯ ಮಾಡ್ತಾರೆ. ನೆಕ್ಸ್ಟು ಏನು, ಕ್ಯಾರೆಟ್ ಹಾಕ್ಕೋಬೇಕು. ಕ್ಯಾರೆಟ್ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೋಬೇಕು. ಈ ಪಲ್ಯ ಫಸ್ಟ್ ಟೈಮ್ ನೋಡಿದಾಗ ನಾನು ಈ ಸೌತೆಕಾಯಿ ಎಲ್ಲ ಹಾಕಿ ಪಲ್ಯನ ಅಂದ್ಕೊಂಡಿದ್ದೆ, ಬಟ್ ತಿಂದಾದ್ಮೇಲೆ ಗೊತ್ತಾಯಿತು ಟೇಸ್ಟ್ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಏನು, ಸೌತೆಕಾಯಿ ತುರಿದಿಟ್ಕೊಂಡಿರೋದು ಹಾಕ್ಕೋಬೇಕು. ಅದು ನೀರು ಬಿಟ್ಕೊಂಡಿದ್ರೆ ನೀರು ಹಾಕ್ಕೊಳ್ಳಿ, ನೀರು ಸಮೇತನೇ ಹಾಕ್ಕೊಳ್ಳಿ. ಅದರಿಂದನೇ ಸ್ವಲ್ಪ ಪಲ್ಯ ಬೇಯುತ್ತೆ. ಎಕ್ಸ್ಟ್ರಾ ನೀರೇನೋ ಹಾಕೋ ಅಂತ ನೀಡಿಲ್ಲ. ಬಿಜಾಪುರ ಕಡೆ ಸೌತೆಕಾಯಿ ಸಿಗುತ್ತೆ, ತುಂಬ ಎಳೆ ಸೌತೆಕಾಯಿ ಸಿಗುತ್ತೆ. ಅದೊಂಥರ ಬೇರೆ ಥರ, ಇಲ್ಲಿ ಥರ ಬಲ್ತಿರೋದಿಲ್ಲ. ಅದನ್ನು ಸಿಪ್ಪೆ ತೆಗೆದು ಹಾಗೆ ತಿನ್ಬೋದು. ಈ ಪಲ್ಯನ ತುಂಬ ಬೇಯಿಸ್ಬಾರ್ದು, ಸ್ವಲ್ಪ ಬೇಯಿಸ್ಬೇಕು, ಪೂರ ಬೆಂದಿರಬಾರ್ದು ಅಂತ ನಮ್ಮತ್ತೆ ಹೇಳ್ತಾಯಿದ್ರು. ನೋಡಿ, ಇಷ್ಟಾದಮೇಲೆ ಸೌತೆಕಾಯಿ ಆದಮೇಲೆ ನೆಕ್ಸ್ಟ್ ಏನು, ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ವಲ್ಲ ಮೆಂತ್ಯ ಸೊಪ್ಪು ಹಾಕಬೇಕು. ಈ ಟೈಮಲ್ಲಿ ಹಾಕಬೇಕು. ಅವೆಲ್ಲ ಕ್ಯಾರೆಟು ಅದೆಲ್ಲ ಸೌತೆಕಾಯಿ ಎಲ್ಲ ಹಾಕಿದ್ಮೇಲೆ ಮೆಂತ್ಯ ಸೊಪ್ಪು ಹಾಕಬೇಕು. ಅದು ಹಾಕಿ ಸ್ವಲ್ಪ ಹಸಿ ವಾಸನೆ ತೆಗಿಯೋವರೆಗೂ ಸ್ವಲ್ಪ ಬಾಡಿಸ್ಕೋಬೇಕಷ್ಟೇ. ಇದೇ ಥರ ಡಿಫ್ರೆಂಟಾಗೆ ಇದ್ದರೆ ಯಾವುದಾದ್ರೂ ಪಲ್ಯಗಳು ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಯುನೀಕಾಗಿರೋದು ಮಾತ್ರ ಶೇರ್ ಮಾಡ್ತೀನಿ. ಎಲ್ಲ ರೆಸಿಪೀಸ್ ಹಾಕಿದ್ರೆ ಆಲ್ಮೋಸ್ಟ್ ಎಲ್ಲರೂ ಕವರ್ ಮಾಡಿರ್ತಾರೆ. ನೆಕ್ಸ್ಟ್ ಏನು, ಇದಾದಮೇಲೆ ಸ್ವಲ್ಪ ಕಾಯಿ ತುರಿದಿಟ್ಕೊಂಡಿದ್ದೆ, ಸ್ವಲ್ಪ ರಫಾಗಿ ತುರಿದಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಲಾಸ್ಟಿಗೆ ಟೊಮೆಟೊ ಹಾಕಬೇಕು. ಅದರಿಂದ ಸ್ವಲ್ಪ ಬೇಯುತ್ತೆ, ನೀರು ಬಿಟ್ಕೊಂಡು ಸ್ವಲ್ಪ ಬೇಯುತ್ತೆ. ಇನ್ನೇನು ಮಿಕ್ಕಿರೋದಿನ್ನೇನು, ರುಚಿಗೆ ಏನು ಬೇಕೋ ಅದು ಹಾಕಲೇಬೇಕು. ಉಪ್ಪು ಹಾಕಬೇಕು. ಹಾಗೆ ಅರಿಶಿನ ಎಲ್ಲ ಪಲ್ಯಕ್ಕೂ ಹಾಕಬೇಕು. ಕಲರ್ಗೆ ಹಾಗೆ ಹೆಲ್ತ್ ವೈಸು ಕೂಡ ಅರಿಶಿನ ಹಾಕಲೇಬೇಕು. ಈಗ ನೋಡಿ ಹೇಗಾಗಿದೆ, ಟೆಕ್ಸ್ಚರ್ ನೋಡಿ ಸ್ವಲ್ಪ ಹೇಗಿದೆ, ಕಲರ್ಫುಲ್ ಇದೆ. ರೆಡ್, ಗ್ರೀನ್, ವೈಟ್, ಯೆಲ್ಲೋ ಕಲರ್ಸ್ ಅಲ್ವಾ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ನೋಡಿ. ಕಲರ್ ನೋಡಿದ್ರೇ ತಿನ್ಬೇಕನ್ಸುತ್ತಲ್ವ. ಸ್ವಲ್ಪ ಇದೊಂಚೂರು ಬೇಯಲಿ, ಲಿಡ್ ಕ್ಲೋಸ್ ಮಾಡಿ ಒಂದು 5 ಮಿನಿಟ್ಸ್ ಬಿಡಿ ಸಾಕು. ನೋಡಿ, ಟೇಸ್ಟ್ ನೋಡ್ಕೊಂಡು ಉಪ್ಪು ಮತ್ತು ಸ್ವಲ್ಪ ಖಾರ ಮುಂದಿರಲಿ. ಸಪ್ಪೆ ಇದ್ದರೆ ಚೆನ್ನಾಗಿರಲ್ಲ. ಇದು ಸ್ವಲ್ಪ ಖಾರ ಮುಂದಿರಬೇಕು ಇದಕ್ಕೆ. ಲಾಸ್ಟಿಗೆ ಇದಾದಮೇಲೆ, ಬೆಂದಾದಮೇಲೆ ಒಂದು ಇಂಗ್ರೀಡಿಯೆಂಟ್ ಹಾಕ್ಬೇಕು ಲಾಸ್ಟಿಗೆ. ಅದೇನೆಂದರೆ, ಅದು ಹಾಕಿದ್ರೇ ಟೇಸ್ಟ್ ಬರೋದು ನಿಮಗೆ. ಇದೆಲ್ಲ ಬೈಂಡಾಗಿ ಒಂದು ಪಲ್ಯ ಥರ ಒಂದು ಆಗುತ್ತೆ. ಅದು ಹಾಕಿದ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಏನಂದರೆ ಹುರ್ಗಡ್ಲೆ ಪುಡಿ, ತುಂಬ ನೈಸ್ ಮಿಕ್ಸಿಲಿ ಪುಡಿ ಮಾಡ್ಕೋಬಾರ್ದು. ಸ್ವಲ್ಪ ದಪ್ಪ ಕಲ್ಲಲ್ಲಿ ಕುಟ್ಟಿದ್ರೆ ಸ್ವಲ್ಪ ಆ ಟೆಕ್ಸ್ಚರ್ ಬರುತ್ತೆ. ಅಂಥ ಕಡಲೆ ಹುರ್ಗಾಳ ಪುಡಿನ ಹಾಕಿದ್ರೆ ಅದೊಂದು ಸ್ವಲ್ಪ ಬೈಂಡ್ ಆಗುತ್ತೆ, ಎಲ್ಲ ಮಿಕ್ಸ್ ಆಗಿ ಹೊಂದ್ಕೊಳ್ಳುತ್ತೆ.
ಸೊ ಅದನ್ನು ಲಾಸ್ಟಿಗೆ ಹಾಕಿ, ಅದಾದಮೇಲೆ ಬೇಯಿಸ್ಬಾರ್ದು, ಎಲ್ಲ ಸ್ವಲ್ಪ ಬೆಂದಾದಮೇಲೆ ಈ ಪುಡಿ ಹಾಕಬೇಕು. ಈ ಡಯಟ್ ಮಾಡೋರು ಬರೀ ಹಾಗೆ ರಾ ವೆಜಿಟೇಬಲ್ಸ್ ತಿನ್ನೋದಕ್ಕಿಂತ ಈ ಥರ ಒಂದು ಟಚಪ್ ಕೊಟ್ಟು ಒಂದು ಬೌಲ್ ಪಲ್ಯ ತಿನ್ನಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ನೋಡಿ ಪುಡಿ ಹಾಕ್ತಾಯಿದ್ದಾರೆ, ಪುಡಿ ಹಾಕಿ ಮಿಕ್ಸ್ ಮಾಡಬೇಕಷ್ಟೆ. ಇದೊಂದು ಎಕ್ಸ್ಟ್ರಾ ಟೇಸ್ಟ್ ಆ್ಯಡ್ ಆನ್ ಆಗುತ್ತೆ ನೋಡಿ. ಹುರ್ಗ ಕಡಲೆ ಪುಡಿ ಹಾಕೋದ್ರಿಂದ ಒಂದು ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ ನೋಡಿ. ವಾವ್, ಈಗ ಆಲ್ಮೋಸ್ಟ್ ರೆಡಿ ಆಯಿತು. ಲಾಸ್ಟಿಗೆ ಏನು ಹಾಕ್ಬೇಕು ಹೇಳಿ? ಯಾವುದೇ ಒಂದು ಪಲ್ಯ ಆದರೂ ಕಂಪ್ಲೀಟ್ ಆಗಬೇಕು ಅಂದರೆ ಈ ಕೊತ್ತಂಬರಿ ಸೊಪ್ಪಿಲ್ಲದೆ ಪಲ್ಯನ ಗಾರ್ನಿಷಿಂಗಾಗಲಿ ಟೇಸ್ಟ್ಗಾಗಲಿ ಯಾವುದೇ ಸಾಂಬಾರಾಗಲಿ ಯಾವುದೇ ಪಲ್ಯ ಆಗಲಿ ಕೊತ್ತಂಬರಿ ಸೊಪ್ಪು ಇರಲೇಬೇಕಲ್ವ. ಸೊ ಫೈನಲಿ ನೋಡಿ ಈ ಥರ ಕಾಣಿಸ್ತಿದೆ, ಕಲರ್ಫುಲ್ ಅಲ್ವಾ? ನೋಡೋಕ್ಕೆ ಚೆನ್ನಾಗಿದ್ರೆ ಟೇಸ್ಟ್ ಮಾಡೋಣ ಅಂತ ಮನಸ್ಸು ಬರುತ್ತೆ. ಈ ಪಲ್ಯ ನನಗೆ ಯುನೀಕ್ ಅನ್ನಿಸ್ತು, ಆದ್ದರಿಂದ ಶೇರ್ ಮಾಡ್ತಾಯಿದ್ದೀನಿ. ಇನ್ನಷ್ಟು ಹೊಸ ಥರ ನಮ್ಮ ಅತ್ತೆ ಮಾಡೋ ಪಲ್ಯಗಳನ್ನ ಶೇರ್ ಮಾಡ್ತೀನಿ. ಓಕೆ, ಮೀನ್ವೈಲ್ ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡೆ. ಈ ತಿಂಡಿ ಬದಲು ಒಂದೊಂದು ಸರಿ ಈ ಡ್ರಿಂಕ್ನ ಕುಡಿದು ಸರಿ ಮಾಡ್ಕೊತೀನಿ. ಆರಾಮಾಗಿ 3 to 4 hours ನಾವು ಮೇಂಟೈನ್ ಮಾಡ್ಬೋದು. ಒಂದು ಗ್ಲಾಸ್ ಡ್ರಿಂಕ್ ಕುಡಿದ್ರೆ ಸಾಕು. ಯಾವುದೇಳಿ? ಮಿಲ್ಲೆಕ್ಸ್. ನೀವು ನೋಡಿರ್ತೀರ, ಬಟ್ ನಾನು ತರಿಸ್ಕೊಂಡಿದ್ದೀನಿ. ಈ ಥರ ನಾವು ಮುಂಚೆ ಮಾಡ್ಕೊಂಡಿದ್ವಿ, ಮಾಲ್ಟ್ ಪೌಡರು ಮನೆಯಲ್ಲೇ ಮಾಡ್ಕೊಂಡಿದ್ವಿ, ಬಟ್ ಖಾಲಿ ಆಗಿತ್ತು. ಸೊ ನೋಡೋಣ ಅಂತ ತರಿಸಿದ್ದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಟೇಸ್ಟು ಆ್ಯಂಡ್ ಅರೋಮಾ ಕೂಡ ತುಂಬ ಚೆನ್ನಾಗಿದೆ. ಸ್ವೀಟ್ ಇಷ್ಟಪಡೋರು ನೀವು ಬೆಲ್ಲ ಹಾಕ್ಕೊಂಡು ಮಾಡ್ಕೋಬೋದು, ಇಲ್ಲ ಅಂದರೆ ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕ್ಕೊಂಡು ಮಾಡ್ಕೊಳ್ಳಿ. ತುಂಬ ಟೇಸ್ಟಿ ಇತ್ತು. ಇದೇ ಮಾಡ್ಕೊಂಡಿದ್ದೆ ಇವತ್ತು ನಾನು ಬ್ರೇಕ್ಫಾಸ್ಟ್ಗೆ, ಶೇರ್ ಮಾಡೋಣ ಅನ್ನಿಸ್ತು ನೋಡಿ. 1 kg ತರಿಸಿದ್ದೆ. ಈ ಥರ 2 ಪ್ಯಾಕ್ಸ್ ಕೊಡ್ತಾರೆ, ಹಾಫ್ ಕೆ ಜಿದು. ಸೊ ನೀವು ಯೂಸ್ ಮಾಡಿ ನೋಡಿ ಹೇಗಿತ್ತು. ಮಾಡ್ಕೊಂಡಾದ್ಮೇಲೆ ಇದು ಕುಡಿಬೇಕನ್ನಿಸ್ತಿದೆ ಅಲ್ಲ, ನೋಡೋಕ್ಕೆ ತುಂಬ ಟೇಸ್ಟಿ ಇದೆ. ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಓಕೆ, ಏನು ಹೇಳಿ? ಓಕೆ, ಬಾಯ್, ಟೇಕ್ ಕೇರ್, ಹ್ಯಾವ್ ಎ ಗುಡ್ ಡೇ.